ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಇಂದು ಟೌನ್ ಪೊಲೀಸ್ ಠಾಣೆಯಲ್ಲಿ ಜಿಲ್ಲೆಯ ಅಧೀಕ್ಷಕರಾದ ಉಮಾ ಪ್ರಶಾಂತ್ SP ಹಾಗೂ ಗ್ರಾಮಾಂತರ DOSP S ಬಸವರಾಜರವರು ಇವರ ಮಾರ್ಗದರ್ಶನದ ಮೇಲೆ ನಗರದ ಆರಕ್ಷಕ ನಿರೀಕ್ಷಕರಾದ CPI ರಾಜೇಶ್ ಫಕ್ರುದ್ದೀನ್ ದೇಸಾಯಿ ನೇತೃತ್ವದಲ್ಲಿ ಬಾಪೂಜಿ ಶಾಲೆಯ ಮಕ್ಕಳಿಗೆ ತೆರೆದ ಮನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಟೌನ್ ಠಾಣೆಯ PSI ಶ್ರೀಪತಿ ಗಿನ್ನಿ, ವಿಜಯಕುಮಾರ್, ASI ರಾಜಶೇಖರ್, ಮಹಿಳಾ ಪೊಲೀಸ್ ಸಿಬ್ಬಂದಿ, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಬಾಪೂಜಿ ಶಾಲೆಯ ಶಿಕ್ಷಕರು ಉಪಸ್ಥಿತಿ ಇದ್ದರು. ಈ ಸಂದರ್ಭದಲ್ಲಿ CPI ದೇಸಾಯಿ, PSI ವಿಜಯಕುಮಾರ್, ASI ರಾಜಶೇಖರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಬಗ್ಗೆ ಜಾಗೃತಿ ಮೂಡಿಸುವ ಮಾತನ್ನು ಮಾತನಾಡಿದರು. ವರದಿ ನಿಮ್ಮ ವಾಹಿನಿ ಮಿತ್ರ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಅವಶ್ಯಕತೆ ಏನಿಲ್ಲ. ಆಶ್ರಯದಲ್ಲಿ ನೀವು ಏನಾಯಿತು, ನಿಮಗೆ 112ಗೆ ಮನೆಯಲ್ಲಿ ಗಲಾಟೆ ಆದರೆ, ನಿಮಗೆ ಓದೋಕ್ಕಾಗಲ್ಲ, ಡಿಸ್ಟರ್ಬ್ ಆದರೆ, 112 ಉಪಯೋಗಿಸ್ಕೊಂಡು ಪಕ್ಕ ಮನೆ ಗಲಾಟೆ ಮಾಡ್ತಿರ್ತಾರೆ. ಗಲಾಟೆ ಮಾಡುವಾಗ ಅವ್ರು ಕೇಳೋದು ಜಗಳ ಮಾಡೋದಕ್ಕಿಂತ 112 ಫೋನ್ ಮಾಡೋದು. 112 ಅದೆಲ್ಲ ತೋರಿಸಿದ್ರಿ. ಎಮೋ ಕಾರ್ಡ್ ತೊಗೊಂಬರಿ ಹೇಳ್ತೀನಿ, ಒಂದು ರೌಡಿ ಶೀಟರ್ ಕಾರ್ಡ್ ತೊಗೊಂಬರಿ, ಎಮೋ ಕಾರ್ಡ್, ಒಂದು ಕೇಸ್ ತೊಗೊಂಬರಿ. ತಡೆಗಟ್ಟುವುದು ಮತ್ತು ಅಪರಾಧಗಳನ್ನು ಪತ್ತೆ ಹಚ್ಚುವುದು ಎರಡನೇ ಡ್ಯೂಟಿ ಕರ್ತವ್ಯ. ಮೂರನೇದು ಏನಂತ ಹೇಳಿದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಕಾಪಾಡೋದು, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ. ನಾಲ್ಕನೇದು ಏನಿದೆ ಮತ್ತು ಸಂಚಾರ ಮತ್ತು ಸುವ್ಯವಸ್ಥೆಯನ್ನು ಸುಗಮಗೊಳಿಸುವಂಥ ಕೆಲಸ. ಇವು 4 ಕೆಲಸಗಳು ಪೊಲೀಸರ ವ್ಯಾಪ್ತಿಯಾಗಿ ಬರುತ್ತೆ. ಇದರ ಜೊತೆಗೆ ಸ್ಟೇಷನ್ಗೆ ಬರ್ತಾರೆ, ಎಲ್ಲ ಅರ್ಜಿ ತೊಗೊಂಡ್ಬರ್ತಾರೆ, ತಮ್ಮ ಸಮಸ್ಯೆಗಳನ್ನ ಅದನ್ನ ಅಟೆಂಡ್ ಮಾಡ್ತೀವಿ. ಕೇಸ್ ರಿಜಿಸ್ಟರ್ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕೋರ್ಟಿಗೆ ಚಾರ್ಜ್ ಶೀಟ್ ಕೊಡ್ತೀವಿ. ಜೊತೆಗೆ ಮತ್ತು ಕೋರ್ಟಿಂದ ಬಂದಂಥ ಆದೇಶಗಳಿರ್ತವೆ, ಸಮನ್ಸ್, ವಾರೆಂಟು, ಅವನ್ನೆಲ್ಲ ನಾವು ಇದಕ್ಕೆ ವಾಕಿ ಟಾಕಿ ಅಂತ ಹೇಳ್ತಾರೆ. ಇದು ಎಲ್ಲರಿಗೆ, ಎಲ್ಲ ಡಿಪಾರ್ಟ್ಮೆಂಟಿಗೂ ಇರುವುದಿಲ್ಲ, ಸ್ಪೆಸಿಫೈಡ್ ಇಲಾಖೆಗೆ ಇರ್ತವೆ. ಇತ್ತಿದ್ದಾಗಿ ಈಗ ರೆಸ್ಪಾನ್ಸ್ ಸರ್ವಿಸ್ ಅಂತೇಳಿ ಅದಕ್ಕೆ ನೀವು 112 ಡೈಲ್ ಮಾಡಿಬಿಟ್ಲೆ 8 ಡೈಲ್ ಮಾಡೋಕೆ ಹೇಳ್ತಾರೆ. 8 ಡೈಲ್ ಮಾಡಿದ್ರೆ ಅಂದ್ರೆ ನಿಮ್ಮ ಹತ್ರ ಸಮಸ್ಯೆ ಇತ್ತು, ಏನಿತ್ತು ಅಂದ್ರೆ 5 ರಿಂದ 6 ನಿಮಿಷಕ್ಕೆ ಆ ಗಾಡಿ ರೀಚ್ ಆಗೈತಿ. ಅಲ್ಲಿ ಮಾಡಿಕೊಂಡು ನಿಮ್ಮ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳೋದ್ರಲ್ಲಿ ಹಾಳಾಗುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕೆ ಅಲ್ಲೆಲ್ಲ ಬಲಿ ಆಗಬೇಕು. ಓದಕ್ಕೆ ಬಂದಾಗೆಲ್ಲ ಸರಿಯಾಗಿ ಹೋದ್ರಿ, ಮುಂದೆಲ್ಲ ನಿಮ್ಗೆ ಭವಿಷ್ಯ ಐತಿ, ಅವಾಗ ಅನುಭವಿಸ್ರಿ ಅಂತ. ಮೊಬೈಲ್ ಇದ್ದರು ಭಾಳ ಯೂಸ್ ಮಾಡಬೇಡ್ರಿ. ಯಾಕೆ ಬಂದಿದ್ರ ಅಂತ ಗೊತ್ತಾಗಿಲ್ಲ ಸರ್. ಇಂದು ತೆರೆದ ಮನೆ ಕಾರ್ಯಕ್ರಮ ಅಂತೇಳಿ ಪೊಲೀಸ್ ವ್ಯವಸ್ಥೆ ಹೇಗಿರ್ತದೆ ಅನ್ನೋದನ್ನು ನಮ್ಮ ಮಕ್ಕಳಿಗೆ 8 ಮತ್ತು 9ನೇ ತರಗತಿ ಮಕ್ಕಳಿಗೆ ತಿಳಿಸುವುದಕ್ಕೆ ನಾವು ಕರ್ಕೊಂಡು ಬಂದಿದ್ವಿ. ಆ ಮೂಲಕ ಠಾಣಾ ಒಳಗೆ ಎಲ್ಲ ಅಧಿಕಾರಿಗಳು, ನಿರೀಕ್ಷಕರಿಂದ ಹಿಡಿದು ಪೊಲೀಸ್ ಸೇನೆಯಿಂದ ಅವರ ಡ್ಯೂಟೀಸು, ಆಮೇಲೆ ಟ್ರಿಗ್ಗರ್, ರಿವಾಲ್ವರ್ ಇರ್ಬೋದು, ಬಂದೂಕುಗಳಿರ್ಬೋದು, ಅದ್ರ ಬಗ್ಗೆ ಮಾಹಿತಿಯನ್ನು ನಮಗೆ ಭಾಳ ಪರಿಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ಮೂಲಕ ಮಕ್ಕಳಿಗೂ ಕೂಡ ಲಾ ಆ್ಯಂಡ್ ಆರ್ಡರ್, ಕಾನೂನನ್ನು ಮತ್ತು ರಕ್ಷಣೆ ಅಂದ್ರೇನು, ಆರಕ್ಷಕರ ಕರ್ತವ್ಯಗಳನ್ನು ಮಕ್ಕಳು ಕೂಡ ತಿಳಿದುಕೊಂಡ್ರು. ಆ ಮೂಲಕ ಇಂದು ಒಂದು ಒಳ್ಳೆಯ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಂತ ನಮಗೆ ಭಾಳ ಸಂತೋಷ ಆಯಿತು. ಧನ್ಯವಾದಗಳು. ತಮ್ಮ ಹೆಸರು? ನಮ್ಮ ಹೆಸರು ವಿಜಯಕುಮಾರ್ ಅಂತೇಳಿ, ಸಮಾಜ ವಿಜ್ಞಾನ ಪಾಠವನ್ನು ಮಾಡ್ತಾ ಇದ್ದಾರೆ. ಯಾವ